ವಿಸ್ಮಯಕಾರಿಯಾದ ಪ್ರಕಾಶ್ ಚಿಕ್ಪಾಳ್ಯರವರ ಕಲೆಯ ಬದುಕಿನ ಬೆಳ್ಳಿ ಬೆರಗಿನ 25ನೇ ವರ್ಷದ ವಿಸ್ಮಯದ ಪವಿತ್ರ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು, ಮಾನ್ಯರು, ಕಲೆಗಾರರು, ಸಾಹಿತಿಗಳು, ಸಂಗೀತಜ್ಞರು ಎಲ್ಲರ ಉಪಸ್ಥಿತಿ ಇದೆ. ವಿಸ್ಮಯದ ಕತೆ ಇವತ್ತು ನಡೀತಾ ಇದೆ. ಕವಿ ಗುಂಡಪ್ಪ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಆವ ಗಾಳಿಯೊಳದಾವ ಧೂಳ್ಕಣವೋ, ಆವ ಧೂಳ್ಕಣದೊಳು ಅದಾವ ಚೈತನ್ಯ ಕಣವೋ, ಜೀವವಿಂತ ಅಜ್ಞಾತ ಸೂತ್ರದಾಟದ ಗೊಂಬೆ, ಭಾವಿಸು ಆ ಸೂತ್ರಗಳ ಮಂಕುತಿಮ್ಮ. ಒಬ್ಬ ವಿಜ್ಞಾನಿಗೆ ಅವರ ಅಪ್ಪ ಕೇಳಿದ, ಮಗ ಕೇಳಿದಂತೆ, ಅಪ್ಪ ಜಗತ್ತಿನ ಜನ ಎಲ್ಲ ನಿನ್ನನ್ನು ಇಷ್ಟೊಂದು ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ನೀನು ಇಷ್ಟು ದೊಡ್ಡವನು ಹೇಗಾದೆ ಅಂತ ಕೇಳಿದರೆ, ಚಿಕ್ಕ ಹುಡುಗ ಅವರ ಅಪ್ಪನಿಗೆ ಹೇಳಿದ್ದೀನಿ, ಯಾರಲ್ಲ ಅವನೇ ಐನ್ಸ್ಟೈನ್ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಕುಳಿತುಕೊಂಡು ಹೇಳಿದ ಮಾತು, ಅಯ್ಯೋ ಮಗು ನನಗೂ ಕೂಡ ಗೊತ್ತಿಲ್ಲ, 9-10ನೇ ವಯಸ್ಸಿನವರೆಗೂ ಕೂಡ ಅಕ್ಷರಗಳನ್ನು ಕೂಡಿಸಿ ಒಂದು ಸೆಂಟೆನ್ಸ್ನ ಥಾಟನ್ನು ಒಂದು ಸೆಂಟೆನ್ಸ್ ಮಾಡಿ ವಾಕ್ಯವನ್ನು ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನನಗೆ 2-3 ನಿಮಿಷಗಳು ಬೇಕಾಗ್ತಿತ್ತು. ಇಷ್ಟೊಂದು ಬಾಲ್ಯದ ಇತಿಮಿತಿಯ ಮಧ್ಯದಲ್ಲಿ ಈಗ ನೋಡಿದರೆ ಜಗತ್ತಿನ ಜನಗಳೆಲ್ಲರೂ ಕೂಡ ನನ್ನನ್ನು ನೋಡಿ ಹೇಳ್ತಾ ಇದ್ದಾರೆ ಅಂತಂದರೆ ಇದೊಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ವಿಚಾರ ಅಂತ ನನಗನ್ಸುತ್ತೆ ಅಂತ ಆ ವಿಜ್ಞಾನಿ ಹೇಳ್ತಾರಂತೆ. ನಮ್ಮ ಪ್ರಕಾಶ್ ಒಳ್ಳೆಯ ಕಾರ್ಯವನ್ನು ಮಾಡಿದರೆ 25 ಅಲ್ಲ, ಪೂಜ್ಯ ಸ್ವಾಮೀಜಿಯವರು ಹೇಳಿದಾಗೆ ಶತಮಾನೋತ್ಸವವನ್ನು ಆಚರಿಸುವ ಎತ್ತರಕ್ಕೆ ನಮ್ಮ ವಿಸ್ಮಯದ ಬಳಗ ಪ್ರಕಾಶ್ ರವರ ನೇತೃತ್ವದಲ್ಲಿ ಬೆಳೀಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದನ್ನು ಬೆಳೆಸುವ ಸಂದರ್ಭದಲ್ಲಿ ನಮ್ಮ ನಾಡಿನ ಕಲೆಯನ್ನು, ಸಂಗೀತವನ್ನು, ಎಲ್ಲ ರೀತಿಯ ಪ್ರಕಾರದ ವ್ಯವಸ್ಥೆಯನ್ನು ಉದ್ದೀಪನಗೊಳಿಸಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಎಲ್ಲ ಪೂಜ್ಯರಿಗೆ ಮತ್ತು ನಾಗರಿಕರಿಗೆ ಭೈರವೇಶ್ವರನ ಪೂರ್ಣ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.